ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮಿಯವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಮಹಾಲಕ್ಷ್ಮಿಯವರೇ, ಖಾನಾವಳಿಗೆ ಸ್ವಾಗತ. ಶರಣು ಶರಣಾರ್ಥಿ. ಇವತ್ತು ಖಾನಾವಳಿಗೆ ಬಂದಿದ್ದೀರಾ, ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಟೊಮೊಟೊ ಇಂದ ಚಕ್ಲಿ. ಟೊಮ್ಯಾಟೊ ಚಕ್ಲಿನಾ? ಓಕೆ, ಏನೋ ಒಂದು ಸ್ಪೆಷಲ್ ಆಗಿದೆ, ಯಾವತ್ತೂ ಕೇಳೇ ಇಲ್ಲ. ಹೌದು. ಓಕೆ, ಈ ಟೊಮ್ಯಾಟೊ ಚಕ್ಲಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅಕ್ಕಿ ಹಿಟ್ಟು, ಹುರಿಗಡಲೆ ಹಿಟ್ಟು, ಟೊಮೊಟೊ ಜ್ಯೂಸು, ಹಿಂಗು, ಜೀರಿಗೆ, ಉಪ್ಪು, ಎಳ್ಳು, ಕರಿಯೋಕ್ಕೆ ಎಣ್ಣೆ ಬೇಕಾಗುತ್ತೆ. ಓಕೆ, ಸರಿ. ಇದಿವಾಗ ಇದು ಏನು ಹಿಟ್ಟಮ್ಮ? ಇದು ಏನು ಮಾಡಿರೋದು? ಇದು ಕಡಲೆಬೇಳೆ ಪಪ್ಪು ಇರುತ್ತೆ ನೋಡಿ, ಫ್ರೈಡ್ ಗ್ರಾಮ್. ಹುರಿಗಡ್ಲೆ. ಓಕೆ, ಹುರಿಗಡ್ಲೆ ಇದು ಪೌಡರಾ? ಇನ್ಸ್ಟೆಂಟ್ ಆಗಿ ಮಾಡ್ಬೋದು. ಹೌದಾ? ಓಕೆ, ಇದಿವಾಗ ಇದು ಟೊಮ್ಯಾಟೊ ಜ್ಯೂಸ್ ಯಾವ ತರ ಮಾಡ್ಕೊಂಡಿದ್ದೀರಾ? ಏನಿಲ್ಲ, ಹಸಿದೆ ಟೊಮೊಟೊ, ಹಸಿ ಟೊಮೆಟೊನ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿ ಅದ್ರ ಬೀಜ ಎಲ್ಲ ತೆಗೆದು ಅದನ್ನ ಸೋಯಿಸಿದ. ಓಕೆ, ಮಿಕ್ಸಿಗೆ ಹಾಕಿದ್ಮೇಲೆ ಅದ್ರ ಸಿಪ್ಪೆ ಮತ್ತೆ ಬೀಜನ ತೆಗಿಬೇಕು. ಇಲ್ಲ, ಸಿಪ್ಪೆ ಏನಿದ್ರು ನುಣ್ಣಗಾಗತ್ತೆ, ಬೀಜ ತೆಗೆದು ಅಂದ್ರೆ ಒಂದು ಫಿಲ್ಟರ್ ತರ ಮಾಡ್ಬೇಕು. ಅದ್ರದ್ದು ಪ್ಯೂರಿ ಅಂತ ಹೇಳ್ಬೋದು, ಟೊಮೊಟೊ ಪ್ಯೂರಿ ಅಂತ ಹೇಳ್ಬೋದು. ನೀರ್ ಹಾಕಿ ಕಲ್ಸ್ಕೊಳ್ಳೋದ್ ಬದಲು. ಹೌದಾ? ಟೇಸ್ಟ್ ಚೆನ್ನಾಗಿರುತ್ತೆ. ಹೌದಾ? ಮತ್ತೆ ದಿಢೀರ್ ಅಂತಾನೆ ಆಗತ್ತೆ ಅಂತ ಹೇಳಿದ್ರೆ ಬೇಗನೆ ಆಗತ್ತಾ? ತರಕಾರಿ ತಿಂದೇ ಇರೋ ಮಕ್ಕಳಿಗೆ ಇದು ಒಂಥರ ಇಂಡೈರೆಕ್ಟ್ ಫಾರ್ಮ್ ಅಲ್ಲಿ ಮಾಡ್ಬೋದು. ಸ್ನಾಕ್ ಆದ್ರೆ ಲೈಕ್ ಆಗುತ್ತೆ. ರೆಡ್ ಕಲರ್ ಅಂತ ಹೇಳ್ಬಿಟ್ರೆ ಅವ್ರಿಗೆ ಏನ್ ಹಾಕಿದೀವಿ ಗೊತ್ತಾಗೋದಿಲ್ಲ, ಏನೋ ಕಲರ್ದು ಕಲರ್ಫುಲ್ ಆಗಿದೆ ಅಂತ ತಿಂತಾರೆ. ಸರಿ, ಶುರು ಮಾಡೋಣ. ಫಸ್ಟ್ ಏನು ಬೌಲ್ ಕೊಟ್ಬಿಡಿ. ಇದೇ ನಿಮ್ದೇನಾ? ಮಹಾಲಕ್ಷ್ಮಿ ಅವ್ರದೇ ರೆಸಿಪಿನಾ ಇದು? ಅಕ್ಕಿ ಹಿಟ್ಟು ತಗೊಳ್ತೀನಿ. ಸ್ಪೂನ್ ಕೊಡ್ಲಾ? ಇಲ್ಲ, ಇಲ್ಲಿ ಒಂದ್ ಬೌಲ್ ಹಾಕೋ. ಒಂದ್ ಬೌಲ್ ಹಾಕ್ತೀರಾ? ಅದು ಹುರ್ಗಡ್ಲೆ ಹಿಟ್ಟು ಒಂದು ಕರ್ತ, ಒಂದು ಬೌಲು ಇದು ಅಕ್ಕಿ ಹಿಟ್ಟಿಗೆ ಅರ್ಧದಷ್ಟು 50% ಅಂತ ಹೇಳ್ಬೋದು ಹುರ್ಗಡ್ಲೆ ಹಿಟ್ಟು. ಇನ್ನೊಂಚೂರು ಅದು ಓವರ್ಫ್ಲೋ ತರ ಇತ್ತು, ಅದಕ್ಕೆ. ಸೊ ಆ ಪ್ರಮಾಣ ಒಂದು ನೆನಪಲ್ಲಿ ಇಟ್ಕೊಳ್ಬೇಕು. ಒಂದು ಬೌಲ್ಗೆ ಅರ್ಧ ಬೌಲ್ ಹುರ್ಗಡ್ಲೆ, 1:1. ಓಕೆ, ಗೊತ್ತಾಯ್ತು ಅಷ್ಟು. ಓಕೆ, ಆಮೇಲೆ ಎಳ್ಳು ಹಾಕ್ಕೊಂಡು. ಎಳ್ಳು ಚೆನ್ನಾಗಿರುತ್ತೆ, ಎಷ್ಟು ಹಾಕಿದ್ರು. ಜೀರಿಗೆ ಮಾಮೂಲಿ ಸ್ವಲ್ಪ ಎಷ್ಟು ರುಚಿಗೆ ಎಷ್ಟು, ಒಂದು ಅರ್ಧ ಸ್ಪೂನ್ ಅಷ್ಟು ಎಳ್ಳು. ಅರ್ಧ ಸ್ಪೂನು, ಒಂದು ಸ್ಪೂನು, ಅವರವರ ರುಚಿಗೆ. ಜಾಸ್ತಿ ಬೇಕು ಅಂದ್ರೆ ಅವರು ಜಾಸ್ತಿ ಹಾಕೋಬಹುದು. ಇದು ಪ್ಯೂರಿ ಹಾಕೊಂಡೆ ಕಲ್ಸ್ಕೊಳ್ಳೋದು. ಇದು ಇಲ್ಲಿ ಹಾಕಿರ್ತೀನಿ ಹಸಿ ಹಿಂಗು. ಓಕೆ, ಇದು ಕಲ್ಸುವಾಗ್ಲೇ ಇದು ಕಲ್ಸ್ಕೊಂಡು ಮಿಕ್ಸ್ ಆಗತ್ತೆ ಸರಿಯಾಗಿ ಅಂತ ಹೇಳಿ. ಓಕೆ ಓಕೆ. ಇದು ಆಕ್ಚುಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೋಬೇಕು. ಇದಕ್ಕೆ ಕಾಯ್ದಿರೋ ಎಣ್ಣೆ ಹಾಕೋಬೇಕು. ಒಂದು ಪ್ಯಾನ್ ಕೊಡಿ. ಓಕೆ, ಸ್ವಲ್ಪ ಎಣ್ಣೆ ಅದು ಕಲ್ಸೋದಕ್ಕೆ. ಓಕೆ, ಅದು ಸ್ವಲ್ಪ ಗರಿ ಗರಿ ಆಗುತ್ತೆ ಅಂತಲ್ವಾ ಈ ಎಣ್ಣೆ ತಿಂಡಿಗಳಿಗೆಲ್ಲ? ಸ್ವಲ್ಪ ಬಿಸಿ ಎಣ್ಣೆ ಹಾಕಿದ್ರೆ ಸಾಟಿ ಕೊಟ್ಟೆ. ಹೌದೌದು, ಚೆನ್ನಾಗಿರುತ್ತೆ. ಆಮೇಲೆ ಕ್ರಿಸ್ಪಿ ಆಗತ್ತೆ ಅಲ್ವಾ? ಬಿಸಿ ಎಣ್ಣೆ ಹಾಕೋದು ಕೆಲವರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಓಕೆ, ಸೊ ಇದು ಎಣ್ಣೆ ಹಾಕ್ಬಿಟ್ಟು ಎಲ್ಲ ಫುಲ್ಲು ಈವನ್ ಆಗಿ ಕಲ್ಸ್ಬಿಡೋದು. ಹಿಂಗ್ ಹಿಟ್ಟನ್ನ ತೆಗೆದು ನೋಡಿದ್ರೆ ಉಂಡೆ ತರ ಬೀಳ್ಬೇಕು. ಅದು ಬಂದ್ರೆ ಅದು ಕರೆಕ್ಟ್ ಅಷ್ಟು ಸಾಕಾಗಿರುತ್ತೆ. ಇಲ್ಲ ಜಾಸ್ತಿ ಎಣ್ಣೆ ಆದ್ರೂ ಒಂಥರ ಅಂಟು. ಇಲ್ಲ ಮೇಡಮ್, ಅದು ಒಡೆದೋಗುತ್ತೆ, ನಿಲ್ಲಲ್ಲ. ಸೊ ಕಡಿಮೆ ಆದ್ರೂ ಗಟ್ಟಿಯಾಗಿ ಹೋಗುತ್ತೆ. ಸೊ ಈ ತರ ಹಾಕಿದಾಗ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಎಣ್ಣೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಮಾಡ್ತಿದ್ರು. ಹೌದಾ? ಆತರ ಒಂದು ಟೆಕ್ನಿಕ್ ಇದೆ ಅಂತ ಗೊತ್ತಿರ್ಲಿಲ್ಲ. ಯೂಶಲಿ ಗೊತ್ತಿರಲ್ಲ ಸಾಮಾನ್ಯಕ್ಕೆ. ನಮ್ಮ ಅತ್ತೆ ನನ್ಗೂ ಏನು ಹೇಳಲಿಲ್ಲ, ಅವ್ರು ಮಾಡುವಾಗ ನೋಡ್ಕೊಂಡು ಒಂದು ಅಂದಾಜಲ್ಲೇ ಗೊತ್ತಾಗಿದೆ. ಹೌದೌದು. ಇದೊಂದು ಚೂರು ಹಾಕ್ತೀನಿ. ಓಕೆ, ಅದು ಒಂಥರ ಪುರಿ ಪುರಿ ಬರುತ್ತೆ, ನೊರೆ ಬಂತಲ್ವಾ? ಸ್ವಲ್ಪ ಎಣ್ಣೆ ಕಾಯೋದು ಇಂಪಾರ್ಟೆಂಟ್ ಇದ್ರಲ್ಲಿ. ತುಂಬಾ ಕಡಿಮೆ ಬಿಸಿ ಇದ್ರೂ ನೊರೆ ಬರ್ಬೇಕಾ ಇವಾಗ? ಇನ್ನೂ ಜಾಸ್ತಿ ನೊರೆ ಬರ್ಬೇಕು, ಅಷ್ಟವರೆಗೆ ಅದು ಕಾಯ್ಬೇಕು. ಹೌದು. ಇದೊಂಚೂರು ಹಾಕೋದು ಇದೇ ಟಿಪ್ಸ್, ಚಿಕ್ಕ ಟಿಪ್ಸ್. ಮ್ಯಾಟರ್ ಆಗೋದು ದೊಡ್ಡ ವಿಚಾರನೇ. ಯಾಕಂದ್ರೆ ಅಲ್ಟಿಮೇಟ್ ಆಗಿ ಚಕ್ಲಿ ಚೆನ್ನಾಗ್ ಬಂದಿಲ್ಲ ಅಂದ್ರೆ ಗೊತ್ತಿರಲ್ಲ. ಅಯ್ಯೋ, ಅವ್ರು ಮಾಡ್ದಂಗೆ ನಾನ್ ಮಾಡ್ದೆ, ಎಣ್ಣೆನೂ ಹಾಕದೆ, ಆದ್ರೆ ಬಂದಿಲ್ಲ ಅಂತ ಅನ್ಸ್ಬಿಡುತ್ತೆ. ಬಟ್ ಈ ಸಣ್ಣ ಒಂದು ನಾಜೂಕಿನ ವಿಚಾರ ಗೊತ್ತಿರಲ್ಲ. ಚಿಕ್ಕದ ಅನ್ಸುತ್ತೆ, ಬಟ್ ಅದು ಔಟ್ಪುಟ್ ಬಂದಾಗ ಗೊತ್ತಾಗುತ್ತೆ ಏನಪ್ಪ ಮಿಸ್ಟೇಕ್ ಮಾಡಿದೀವಿ. ಅದು ನೀವೀಗ ಹೇಳಿಲ್ಲ ಅಂದ್ರೆ ಗೊತ್ತೇ ಆಗಲ್ಲ. ಹೌದು, ಕೆಲವ್ರಿಗೆ ಗೊತ್ತೇ ಆಗಲ್ಲ ಅದು. ನೋಡಿ, ಈ ತರ ಬರ್ಬೇಕು. ಓಕೆ, ಹಾಗೆ ಇದು ಆಫ್ ಮಾಡ್ಬಿಡ್ತೀನಿ. ನೋಡೋಣ, ಬಿಸಿ ಬೇಕಾದಾಗ, ಎಣ್ಣೆ ಬೇಕಾದಾಗ, ಮತ್ತೆ ಬೇಕಾದಾಗ ಆಮೇಲೆ ಹಾಕೊಳ್ಳೋದು. ಓಕೆ.
ಅಂದ್ರೆ ಅಡಿಗೆ ಅನ್ನೋದು ಒಂದು ವಿಜ್ಞಾನನೇ ಹೌದು ಅಲ್ವಾ, ಸೈನ್ಸ್ ಅಂತ ಹೋಮ್ ಸೈನ್ಸ್ ಕಲೆನೇ ಒಂದು ಆರ್ಟ್ ಕೂಡ, ಮತ್ತೆ ಅದ್ರಲ್ಲಿ ಒಂದು ವಿಜ್ಞಾನ ಕೂಡ ಇದೆ. ಇದೆ ಇದೆ ಯಾಕಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಪ್ರಪೋರ್ಷನಲ್ ಮಾಡಿದ್ರೆ ಔಟ್ಪುಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಕರೆಕ್ಟ್ ಆಗಿ ಬರುತ್ತೆ. ಕೈಯಲ್ಲಿ ಕಲ್ಸೋದೇ ಬೆಟರ್ ಇರುತ್ತೆ ಸಾಮಾನ್ಯವಾಗಿ. ಹೌದೌದು, ಅದು ಹಿಟ್ಟುಗಳಂತೂ ಕೈಯಲ್ಲೇ ಕಲಿಸ್ಬೇಕು, ಈವನ್ ಆಗಿ ಸ್ಪ್ರೆಡ್ ಆಗಲ್ಲ. ಹ್ಮ್ 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 ಎಣ್ಣೆ ಹಾಕೊಂಡು ಆಮೇಲೆ ಅದು ಜ್ಯೂಸ್ ಹಾಕೊಬೇಕಾಗುತ್ತೆ. ಬಿಸಿ ಇರುತ್ತೆ ಅನ್ಸುತ್ತೆ, ಒಂದ್ಸತಿ ಸ್ಪೂನಲ್ಲಿ ಮಾಡಿ ಮತ್ತೆ ಮತ್ತೆ ಇದು ಯಾವ ಈಗ ಐಡಿಯಾ ಬಂತು, ಈ ಟೊಮ್ಯಾಟೋದಿಂದನೂ ಮಾಡ್ಬೋದು ಅಂತ? ಮಾಡ್ತಾ ಇರ್ತೀನಿ ಮೇಡಮ್. ಇನ್ನೇನ್ ಮಾಡ್ತೀರಾ? ಕರಿಬೇವಿಂದು ಮಾಡಿದ್ದೆ ಇದೇ ತರ. ಕರಿಬೇವಿನ ಎಲ್ಲ ಜ್ಯೂಸ್ ತಕೊಂಡು ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೆ. ಓಕೆ, ಅದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಅದ್ರ ಜ್ಯೂಸ್ ತೆಗಿಯೋದಾ? ಹೌದು. ಓಕೆ ಓಕೆ. ಇನ್ನೇನು ಹಾಕ್ತೀರಾ? ಇವಾಗ ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ತೀನಿ. ಖಾರಕ್ಕೆ ಅವ್ರವ್ರ ಮನೆ ಟೇಸ್ಟ್. ಓಕೆ, ಹಸಿಮೆಣಸಿನಕಾಯಿ ಏನ್ ಬೇಡವಾ? ಬೇಕಾದ್ರೆ ಇವಾಗ ರೆಡ್ ಇರೋದ್ರಿಂದ ರೆಡ್ ಕಲರ್ ಇನ್ನೂ ಒಂಚೂರು ಜಾಸ್ತಿ ಕಲರ್ ಬರ್ಲಿ ಅಂತ. ಅಲ್ಲ ಮೇಡಮ್, ಖಾರಕ್ಕೆ ಹಸಿಮೆಣಸಿನ್ಕಾಯಿ ಅಷ್ಟು ಸೂಟಬಲ್ ಇರಲ್ಲ. ಓಕೆ ಓಕೆ, ಹಾಗಾಗಿ ಇವಾಗ ಪಾಲಕ್ ಏನಾದ್ರು ಬೆರೆಸ್ತೀರಾ ಅಂತ ಇಟ್ಕೊಳ್ಳಿ, ಪಾಲಕ್ ಜ್ಯೂಸ್ ಬೆರೆಸಿದಾಗ ಹಸಿಮೆಣಸಿನ್ಕಾಯಿ ಹಾಕೋಬಹುದು. ಓಕೆ, ಒಂದಕ್ಕೊಂದು ಮ್ಯಾಚ್ ಆಗಲಿ, ಕರೆಕ್ಟ್ ಆಗಿರುತ್ತೆ ಕಲರು ಮತ್ತೆ ಟೇಸ್ಟ್, ಅದು ಮ್ಯಾಚಿಂಗ್ ಇರುತ್ತೆ. ಇವಾಗ ಜ್ಯೂಸ್ ಹಾಕಿ ಕಲ್ಸ್ಕೊಂಡ್ಬಿಡೋಣ. ಅದು ನೋಡ್ಕೊಂಡು ಕಲ್ಸ್ಕೋಬೇಕು. ನೀರು ಉಪಯೋಗಿಸೋದೇ ಇಲ್ಲ ಅಲ್ವಾ? ಇಲ್ಲ, ಇನ್ಸ್ಟೆಡ್ ಆಫ್ ವಾಟರ್ ಇದನ್ನ ಯೂಸ್ ಮಾಡ್ತಾ ಇದ್ದೀರಾ? ಹೌದು, ಇದು ನೋಡ್ಕೊಂಡು ಕಲ್ಸ್ಕೋಬೇಕಾಗುತ್ತೆ. ಬೇರೆ ಇದು ಕಲ್ಸೋದೇ ತುಂಬಾ ಇಂಪಾರ್ಟೆಂಟ್. ಹೌದು, ಹದ ಅನ್ನೋದು ತುಂಬಾ, ನೀವು ಹೇಳಿದಾಗ ಅದು ಔಟ್ಕಮ್ ಬರೋದೇ ಇಂಥ ಒಂದು ಚಿಕ್ಕ ವಿಚಾರದಲ್ಲಿ. ಹೌದೌದು. ಇಂಗ್ರೀಡಿಯೆಂಟ್ಸ್ಗಿಂತ ಇದು ಕೂಡ ಅಂದ್ರೆ ಅಷ್ಟೇ, ಅದಕ್ಕೂ ಒಂದು ಇದಿದೆ, ಮ್ಯಾಟರ್ ಆಗೇ ಆಗುತ್ತೆ. ಇಲ್ಲ ಅಕಸ್ಮಾತ್ ಜಾಸ್ತಿ ಆಗೋಯ್ತಾ ಸ್ವಲ್ಪ ಅಕ್ಕಿ ಇಟ್ಟು ಹುರ್ಗಡ್ಲೆ ಇಟ್ಟು ಇನ್ನೊಂದು ಚೂಚೂರು ಹಾಕೊಂಡು ಅಷ್ಟೇ ಬ್ಯಾಲೆನ್ಸ್ ಆಗುತ್ತೆ ಅವಾಗ. ಇವಾಗ ಸಾಕಾಗಲ್ಲ, ಇನ್ನಚೂರು ನೀರು ಕುಡಿ. ಫಸ್ಟ್ ಇದು ಹಾಕಿ ಎಲ್ಲ ಕಲ್ಸ್ಕೊಂಡ್ಬಿಟ್ಟು ಬೇಕು ಅಂದ್ರೆ ನೀರು ವಾಟರ್ ಆ್ಯಡ್ ಮಾಡ್ಕೊಳ್ಳೋದು. ಇದಕ್ಕೆ ಹಾಕಿದ್ರೆ ಸ್ವಲ್ಪ ಇದರಲ್ಲಿ ಪ್ಯೂರಿ ಇದೆಯಲ್ವಾ? ಸೊ ಇವಾಗ ಇದು ಕಲ್ಸ್ಕೊಂಡು ಹಿಟ್ಟನ್ನ ಇಟ್ಕೊಂತೀರಲ್ಲ, ರೆಡಿ ಮಾಡ್ಕೊಳ್ಳೋಣ. ಓಕೆ ಸರಿ. ಈಗ ಮಹಾಲಕ್ಷ್ಮಿ ಅವರೇ, ಹಿಟ್ಟು ರೆಡಿ ಆಗಿದೆ ಅಲ್ವಾ? ಇದು ಯಾವ ತರ ನೀವು ಹೇಳುದು, ಚಪಾತಿ ಹಿಟ್ಟಿನ ಚಕ್ಲಿ ಹಿಟ್ಟು ಕಲ್ಸೋ ಅಲ್ಲ, ಕೆಲವರಿಗೆ ಚಕ್ಲಿ ಗೊತ್ತಿರಲ್ಲ, ಚಪಾತಿ ಗೊತ್ತಿರುತ್ತೆ, ಅದಕ್ಕೆ ಹೇಳಿದೆ. ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ, ಪೂರಿಗಿಲ್ಲ ಚಪಾತಿಗೂ ಅಲ್ಲ, ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಸಾಫ್ಟ್ ಡೋ ಅಂತ ಅಂದ್ರೆ ಹಿಟ್ಟು ಅಂತ ಹೇಳ್ಬೋದು. ಹೌದು. ಓಕೆ ಓಕೆ ಸರಿ. ಎಣ್ಣೆ ಇಟ್ಕೊಳ್ಳೋಣ. ಯಾಕಂದ್ರೆ ಚಕ್ಕುಲಿ ಹೆಚ್ಚಾಗಿ ಅಂದ್ರೆ ಅಡಿಗೆ ಬಗ್ಗೆ ತುಂಬಾ ಆಸಕ್ತಿ ಇರೋರು ಮಾಡ್ತಾರೆ, ಇಲ್ದಿದ್ರೆ ಕೆಲವರು ಅಂಗಡಿಯಿಂದ ತಂದ್ಬಿಡ್ತಾರೆ, ಮಾಡಕ್ ಗೊತ್ತಿರಲ್ಲ. ಆದ್ರೆ ಇದು ನಿಜ ಹೇಳ್ಬೇಕಂದ್ರೆ ತುಂಬಾ ಸಿಂಪಲ್ ಆಗಿದೆ, ಸರಳವಾಗೇ ಇದೆ. ಮನೇಲಿ ಅಂದ್ರೆ ಏನ್ ಮೇಡಮ್, ಫ್ರೆಶ್ ಆಗಿ ಎಣ್ಣೆ ಹಾಕ್ಬೋದು, ಎಷ್ಟು ಬೇಕೋ ಅಷ್ಟು ಕರಿಬಹುದು, ಮತ್ತೆ ರಿಮೈನಿಂಗ್ ಆ ಎಣ್ಣೆ ಡೀಪ್ ಫ್ರೈ ಮಾಡಲ್ಲ ಮನೆಗಳಲ್ಲಿ. ಕರೆಕ್ಟ್. ಬಟ್ ಅಂಗಡಿಗಳೆಲ್ಲ ಓವರ್ ಫ್ರೈ ಮಾಡಿರ್ತಾರೆ, ಎಷ್ಟು ಸತಿ ಮಾಡ್ತಾರೆ, ಅದು ಒಳ್ಳೇದಲ್ಲ ಆರೋಗ್ಯಕ್ಕೆ. ರೀಕುಕ್ ಮಾಡೋದ್ರಿಂದ ಅದು ತುಂಬಾ ಡ್ಯಾಮೇಜ್, ಅದ್ರಲ್ಲಿ ಏನು ಇರೋದಿಲ್ಲ, ಕರೆಕ್ಟ್, ಕಂಟೆಂಟ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ಅದು ಹೆಲ್ತ್ಗೂ ಡ್ಯಾಮೇಜ್ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ. ಸೊ ಮನೇಲಿ ಇನ್ಸ್ಟೆಂಟ್ ಆಗಿ ಮಾಡ್ಬೋದು. ನೆನ್ಸ್ಕೊಂಡ ತಕ್ಷಣ ಅಕ್ಕಿ ಇಟ್ಟಿರುತ್ತೆ, ಏನ್ ಅದಕ್ಕೆ ಪ್ರೊಸೀಜರ್ ಅಕ್ಕಿ ಒಣಗಿಸ್ಬೇಕು ಮಾಡ್ಬೇಕು ಏನಿಲ್ಲ, ಡ್ರೈ ಒಣ ಪೌಡರ್ ಇದು ಸಾಕಾಗತ್ತೆ. ಜಸ್ಟ್ ಫ್ರೈಡ್ ಗ್ರಾಮ್ ಪೌಡರ್ ಹಾಕೋದು. ಏನ್ ಫ್ಲೇವರ್ ಬೇಕೋ ನಿಮ್ಗೆ ಅಡಿಷನ್, ಪಾಲಕ್ ಬೇಕಾ, ಟೊಮೊಟೊ ಬೇಕಾ, ಬೇರೆ ಇನ್ನೇನ್ ತರಕಾರಿ ಹಾಕ್ಬೋದು ಅದಕ್ಕೆ? ಅದೇ ಪಾಲಕ್ ಒಂದ್ ಮಾಡ್ಬೋದು, ಕರಿಬೇವಲ್ ಮಾಡ್ಬೋದು. ಇದೆರಡು ಟ್ರೈ ಮಾಡಿದೀನಿ ನೀವು? ಇಲ್ಲ, ನಾನು ತುಂಬಾ ಮಾಡಿದೀನಿ, ವೆಜಿಟೇಬಲ್ಸ್ ಎಲ್ಲ ಮಾಡಿದೀನಿ. ತರಕಾರಿನೂ ಎಲ್ಲ ಇದೇ ತರ ಪ್ಯೂರಿ ಮಾಡ್ಕೊಂಡು ನೀರ್ ಬದಲು ಆ ತರಕಾರಿ ಪ್ಯೂರಿನ ಹಾಕುವಂತ. ಕ್ಯಾರೆಟ್ ಜ್ಯೂಸ್ ಮಾಡೋದು, ಕ್ಯಾರೆಟ್ ಅಲ್ಲಿ ಮಾಡಿದೀನಿ. ಫ್ಲೇವರ್ಸ್ ಆಡ್ ಮಾಡ್ಕೊಂಡು ಹೋಗೋದು ನಮ್ ಇಷ್ಟ ಅಷ್ಟೇ. ಬೀಟ್ರೂಟ್ ಬೇಕಾ, ಬೀಟ್ರೂಟ್ ಚಕ್ಲಿ, ಕಲರ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿರುತ್ತೆ ನೋಡೋಕೆ. ಮನೇಲಿ ಹೆಲ್ದಿಯಾಗೂ ಇರುತ್ತೆ, ಮಕ್ಕಳಿಗೆ ಒಂದು ತಿನ್ಸಿದೀವಪ್ಪ ತರಕಾರಿನ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ತಾಯಿಯಂದ್ರಿಗೆ. ಹೌದೌದು, ಖಂಡಿತ. ಮತ್ತೆ ಏನೋ ಹಾಡ್ ಹೇಳೋದು, ವಚನ ಹೇಳೋದು ಆತರ ಎಲ್ಲ ಇದೆಯಾ? ಏನೋ ರೆಡಿ ಮಾಡ್ಕೊಂಡ್ ಬಂದಿದ್ದೀರಾ? ಇನ್ನೊಂದು ವಚನ ಬೇಕಾದ್ರೆ ಹೇಳ್ತೀನಿ. ಓಕೆ, ಹೇಳಿ. ಎಣ್ಣೆ ಕಾಯ್ತಾ ಇರ್ಲಿ. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಹರುಹಿನ ಕೇಡು, ಮನೆಯೊಳಗನ ಕಿಚ್ಚು ಮನೆಯೇ ಸುಟ್ಟಲ್ಲದೆ ನೆರೆಮನೆಯೇ ಸುಡದು ಕೂಡಲ ಸಂಗಮ ದೇವ. ಓಕೆ, ಒಂದು ಒಳ್ಳೆ ವಚನ ಹೇಳಿದ್ರೆ, ಒಳ್ಳೆ ಒಂದು ಮೆಸೇಜ್ ಇದೆ ಅದರಲ್ಲಿ. ಅಂದ್ರೆ ನಮ್ ಕೋಪ ನಮ್ಮನ್ನೇ ಸುಡುತ್ತೆ, ನಮ್ಮನೆ ಸುಡುತ್ತೆ, ಬೇರೆಯವ್ರನ್ನ ಸುಡೋದಿಲ್ಲ, ಅಂದ್ರೆ ಬೇರೆಯವ್ರ ಮನೆ ಸುಡಲ್ಲ ಅಂತ. ಆ ತರ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಒಳ್ಳೆಯವರಾಗಿರ್ಬೇಕು. ನಿಜವಾಗ್ಲೂ ಬಹಳ ಮೀನಿಂಗ್ಫುಲ್, ಮತ್ತೆ ತುಂಬಾ ಸರಳವಾಗೇನೆ, ತುಂಬಾ ಒಂದು ಜೀವನಕ್ಕೆ ಏನೇನ್ ಬೇಕು ನಮ್ಗೆ, ಮನುಷ್ಯನಿಗೆ ಅಂದ್ರೆ ಮಕ್ಳಿಗೆ ಓದುವಾಗ ಅರ್ಥ ಆಗಲ್ಲ ಮೇಡಮ್,
ಕರೆಕ್ಟ್. ನಮ್ಮಂತ ವಯಸ್ಸು ಬಂದಾಗ ಸ್ವಲ್ಪ ಮೆಚೂರ್ಡ್ ಬಂದಾಗ ಸ್ಕೂಲಲ್ಲಿ ಏನೋ ಗಟ್ಟೊಡಿತಾರೆ, ಹೌದು ಎಕ್ಸಾಮ್ ಓದ್ಬೇಕು ಅಂತ ಓದ್ಬಿಡ್ತಾರೆ. ಕರೆಕ್ಟ್. ಬಟ್ ವಯಸ್ಸು ಬಂದಾಗ ಅದ್ರಲ್ಲಿ ಇರೋ ಮೀನಿಂಗು ನಿಜವಾಗ್ಲು ಒಂದು ಏನದು ಪ್ರಾಯ ಏಜ್ ಆಗ್ತಾ ಇರುವಾಗ ಗೊತ್ತಾಗುತ್ತೆ ಇದೆಲ್ಲ ನಮ್ಗೆ ಎಷ್ಟು ಅಗತ್ಯ ಇದೆ ಅಂತ. ಅಗತ್ಯ ಇದೆ, ಅವ್ರವರೇ ಅಳವಡಿಸ್ಕೊಂತಾರೆ. ಹೌದೌದು. ಸ್ವಲ್ಪ ಹಿರಿಯರ ಒಂದು ಮಾರ್ಗದರ್ಶನ ಬೇಕು. ಈ ವಚನನೆಲ್ಲ ಅದರಿಂದ ನೋಡಿ ಆವಾಗ್ಲೇ 12ನೇ ಶತಮಾನದಲ್ಲೇ ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇವಾಗೆಲ್ಲ ನಾವು ಬಿಡ್ತಾ ಇದೀವಿ, ಆದ್ರೆ ಈ ತರ ಬಸವ ವಾಹಿನಿಯಿಂದ ಇದೆ ಮಾಡ್ತಾರೆ, ಬುಕ್ಸ್ ಅಲ್ಲಿ ಇದೆ. ಅಂದ್ರೆ ಸಾಮಾನ್ಯವಾಗಿ ಈಗಿನ ಯಂಗ್ಸ್ಟರ್ಸ್ ಗೆ ಗೊತ್ತಿಲ್ಲ, ಶಾಲೆಯಲ್ಲಿ ಓದಿದ್ ಮರ್ತ್ ಬಿಡ್ತಾರೆ. ನಮ್ಮ ಅಟ್ಲೀಸ್ಟ್ ನಮ್ಮ ಬಸವ ವಾಹಿನಿ ಟಿವಿ ಮುಖಾಂತರ ಸ್ವಲ್ಪ ಅರಿವು ಬರ್ತಾ ಇಲ್ಲ. ನಿಮ್ಮ ಟಿವಿಯಿಂದ ಇದು ಒಂದು ವಚನಗಳು ಅದೆಲ್ಲ ಹೇಳೋದ್ರಿಂದ ಈ ತರ ಇದೆಯೇನೋ ಅಂತ ಮರ್ತಿದ್ರು ರಿಕಾಲ್ ಮಾಡ್ದಂಗೆ ನೀವ್ ಹೇಳ್ದೆ. ರಿಕಾಲ್ ಬರುತ್ತೆ. ಆಗಿದೆ ಇದು ಬಿಸಿ ಆಗಿರ್ಬೋದಾ? ಚೆಕ್ ಮಾಡ್ತೀರಾ ಅಥವಾ ಸಾಕಾ? ಇಲ್ಲ, ಇದು ಒಂಚೂರು ಹಾಕಿ ನೋಡ್ತೀನಿ. ಸಾಕಾ? ಸ್ವಲ್ಪ ತುಂಬಾ ಕಾದ್ಬಿಟ್ರು ಮೇಲೆ ಬ್ರೌನ್ ಆಗೋಗುತ್ತೆ, ಒಳಗೆ ಬೆಂದಿರಲ್ಲ. ಸೊ ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ. ಆ ಚಕ್ಲಿ ಇದು ಜಾಲ್ರಿ ಕರಿಯೋದಕ್ಕೆ ಸಾಕು. ಸಾಕಾ? ಓಕೆ. ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ, ಅದು ಹಾಕ್ಬೇಕು. ಅದ್ರಲ್ಲೇ ನೀವು ಚಕ್ಲಿ ಇದ್ರ ಮೇಲೆ ಜಾಲ್ರ ಮೇಲೆ ಹಾಕೊಳ್ತೀನಿ. ಚಕ್ಲಿ ಅಂದ್ರೆ ಇದು ಬೇರೆ ಪ್ಲೇಟ್ ಅಲ್ಲಿ ಏನ್ ಮಾಡಲ್ಲ, ಎಣ್ಣೆಲ್ಲೇ ಚಕ್ಲಿನ ಡೈರೆಕ್ಟ್ ಆಗಿ ಬಿಡ್ತೀರಾ? ಇದ್ರ ಮೇಲೆ ಹಾಕೊಂಡು ಜಾಲ್ರ ಮೇಲೆ ಬಿಟ್ಬಿಟ್ಟು ಮಾಡ್ತೀರಾ? ಓಕೆ. ಯಾವ ಶೇಪ್ ಬೇಕೋ ಆ ಶೇಪ್. ನೋಡಿ, ಕಲರ್ಫುಲ್ ಆಗಿ ಕಾಣಿಸುತ್ತೆ. ಹೌದೌದು, ಒಂಥರ ರೆಡ್ ಕಲರ್ ಚಕ್ಲಿ ನೋಡಿ ಹಾಕ್ತೀನಿ. ಯೂಶಲಿ ಬರೀ ಹಿಟ್ಟು ಹಾಕಿದ್ರೆ ಒಂದು ಹಳದಿ ಯೆಲ್ಲೋ ಕಲರ್ ಬರುತ್ತೆ, ಇದೊಂದು ಕಲರ್ ಚೇಂಜ್ ವೈಟ್ ಆಗಿರುತ್ತೆ ಕೆಲವೊಂದ್ಸತಿ. ಮತ್ತೆ ಸ್ಕಿನ್ಗೂ ಕೂಡ ಒಳ್ಳೇದು ಟೊಮೊಟೊ. ಹೌದೌದು, ತುಂಬಾ ಮಾಡ್ತಾರೆ ಸ್ಕಿನ್. ಹೌದು, ಸ್ಕಿನ್ಗೂನು ಈ ಫೇಸ್ ಪ್ಯಾಕ್ ತರ ಟೊಮೆಟೊನು ಹಚ್ಕೋತಾರೆ ಅದ್ರದ್ದು. ಹೌದೌದು. ನಾವೇನು ಆಹಾರ ಸೇವನೆ ಮಾಡ್ತೀವೋ, ನಾವು ಕೆಲವು ಸತಿ ಹೊರಗಡೆ ಮಾಡೋದ್ಕಿಂತ ಒಳಗೆ ಏನ್ ಸೇವನೆ ಮಾಡ್ತೀವೋ ಅದರಿಂದ ನಮ್ಮ ಗ್ಲೋ ಜಾಸ್ತಿ ಆಗುತ್ತೆ. ಅಂದ್ರೆ ಒಳ್ಳೆ ಆಹಾರ ತಗೊಂಡ್ರೆ ಅದು ನಮ್ಮ ಚರ್ಮಕ್ಕೂ ಒಳ್ಳೇದು, ದೇಹಕ್ಕೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಶೇಪ್ ನೀವು ಕರೆಕ್ಟ್ ಆಗ್ಬೇಕು ಅನ್ನೋದು ಏನಿಲ್ಲ. ಸಣ್ಣ ಮೀಡಿಯಂ ಉರಿಯಲ್ಲೇ ಕರಿಬೇಕಲ್ವಾ? ಹಾಕಿದ ತಕ್ಷಣ ತಕ್ಷಣ ತಿರುವಾಕ್ಬಾರ್ದು. ಸ್ವಲ್ಪ ಹೊತ್ತಾದ್ಮೇಲೆ ಮೇಲಕ್ಕೆ ಬರುತ್ತೆ. ಆ ಬಬಲ್ಸ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಇರುತ್ತೆ, ಅದು ಬೇಯ್ತಾ ಕಡಿಮೆ ಅಂದ್ರೆ ಮಾಯಿಶ್ಚರ್ ಇರುತ್ತೆ ಅದರಲ್ಲಿ. ಸೊ ಅದೆಲ್ಲ ಸ್ವಲ್ಪ ಕೂಲ್ ಡೌನ್ ಆದ್ಮೇಲೆ ಬಬಲ್ಸ್ ಕಡಿಮೆ ಆಗುತ್ತೆ. ಲರ್ನರ್ಸ್ ಗಾರೆ ಅದು ಇಂಡಿಕೇಶನ್ ಯಾವಾಗ ಬೆಂದಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವ್ ಹೇಳೋದು ಈ ತರ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿ ಸೌಂಡ್ ಕಡಿಮೆ ಆಗ್ಬಿಡುತ್ತೆ. ಅವಾಗ ಇನ್ನೇನು ಮುಗೀತು ಬರೋದನ್ನ ತೆಗಿಬಹುದು ಅಂತ. ಕೆಲವೊಂದು ಮೇಲೇನೆ ಬಂದ್ಬಿಡುತ್ತೆ. ಕರೆಕ್ಟ್. ಕಲರ್ ಚೇಂಜು ಒಂದು ಇಂಡಿಕೇಶನ್, ಮತ್ತೆ ಆ ನೊರೆನೂ ನೋಡ್ಕೊಂಡು ಮಾಡುವಂತದ್ದು. ಸೌಂಡ್ ಬಬಲ್ಸ್ ಎಲ್ಲ ಕಡಿಮೆ. ನೋಡಿ, ಈ ಕಡೆ ಜಾಸ್ತಿ ಇದೆ, ಈಗ ಕಡಿಮೆ ಇದೆ. ಓಕೆ. ನೋಡಿ, ಎಷ್ಟೊಂದು ಅದ್ರಲ್ಲೂ ಒಂದು ತಿಳ್ಕೊಳ್ಳೋ ವಿಚಾರ ತುಂಬಾ ಇದೆ ಮೇಡಮ್. ಆಯಿಲ್ ಐಟಮ್ಸ್ ಎಸ್ಪೆಷಲಿ ಪಿನ್ ಟು ಪಿನ್ ಕೇರ್ ತಗೋಬೇಕು. ಚಿಕ್ಕ ವಿಚಾರಗಳೇ ಅದು ಔಟ್ಪುಟ್ ಕೆಟ್ಟೋಗುತ್ತೆ. ಅದಕ್ಕೆ ಎಲ್ಲ ಎಷ್ಟೋ ಸತಿ ನಾನು ಕೇಳಿದ್ದೀನಿ, ಅದ್ ಸರಿ ಬರ್ಲಿಲ್ಲ, ನಾನು ಟ್ರೈ ಮಾಡಿದೆ, ಸರಿ ಬಂದಿಲ್ಲ ಅಂತಾರೆ. ಇಂಥ ಒಂದು ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡಿರ್ತೀವಿ ನಮ್ಗೆ ಗೊತ್ತಿಲ್ದಿದಂಗೆ ಸ್ಟಾರ್ಟಿಂಗ್ ಅಲ್ಲಿ. ಮತ್ತೆ ಅದು ಮಾಡ್ತಾ ಎಕ್ಸ್ಪೀರಿಯನ್ಸ್ ಅನುಭವ ಅದು ಅಲ್ವಾ, ಅದಕ್ಕೆ ಹೇಳೋದು ಎಕ್ಸ್ಪರ್ಟ್ಸ್ ಅಂತ. ಮಾಡಿಬಿಟ್ಟು ಎಕ್ಸ್ಪರ್ಟ್ಸ್. ಅವಾಗ ಒಂದೊಂದು ಕಲಿತೀವಿ ಮೇಡಮ್, ದಿನ ಯಾವ್ದು ಮಾಡಿರ್ತೀವಿ, ಸೊ ಇದರಿಂದ ಇದಾಗಿರುತ್ತೆ, ಸೊ ಕಲ್ತಿರ್ತೀವಿ ಅವಾಗ. ಇದು ಒಂದಾಗಿದೆ. ಸೊ ಎಣ್ಣೆಲಿ ಕರಿಯುವ ತಿಂಡಿಗಳೆಲ್ಲ ಮಾಡ್ತೀರಾ? ಬೇರೆ ಇನ್ನೇನು ಸ್ಪೆಷಲ್ ಆಗಿ ಮಾಡೋದೇನಿದೆ? ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು, ಆಮೇಲೆ ಅದರಲ್ಲೇ ರಿಬ್ಬನ್ ಪಕೋಡ. ಇದ್ರಲ್ಲೂ ಕೂಡ ರಿಬ್ಬನ್ ಪ್ಲೇಟಿಂಗ್ ಚೇಂಜ್ ಮಾಡ್ಬಿಟ್ರೆ ಅದರಲ್ಲೇ ಒಂದು ವೆರೈಟಿ ಆಗ್ಬಿಡುತ್ತೆ. ಹೌದೌದು. ಮೇಕರ್ದು ಏನೇನ್ ಪ್ಲೇಟ್ಸ್ ಇರುತ್ತೆ, ನಾವೇ ಅದು ನೋಡ್ಕೊಂಡು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬಹುದು. ಹೌದೌದು. ಕೆಲವು ಟೈಮ್ ನಮ್ಗೆ ಒಂದು ವೆರೈಟಿ ಇರ್ಲಿ ಅಂತ ಅನ್ಸಿದ್ರೆ ಯೂಶಲ್ ಆಗಿ ಚಕ್ಲಿದ್ ಮಾತ್ರ ಯೂಸ್ ಮಾಡ್ತಾರೆ, ಯಾರು ಅದನ್ನ ಯೂಸ್ ಮಾಡಲ್ಲ. ತುಂಬಾ ಅದರಲ್ಲಿ 1 ಕಣ್ಣಿದೆ, 3 ಕಣ್ಣಿದೆ, ಹಾಗೆ ತರಾವರಿ ಇದೆ. ಸೊ ಇದಾಗಿದೆ. ಓಕೆ. ಸೊ ಬಿಸಿಯ ಚಕ್ಲಿ ರೆಡಿ ಮಾಡಿಟ್ಟಿದ್ದೀರಾ. ಸ್ವಲ್ಪ ಅದು ತಣ್ಣಗಾಗಬೇಕಲ್ವಾ? ಓಕೆ. ಇನ್ನೊಂದು ಅಡಿಗೆ ಏನ್ ಮಾಡ್ತಾ ಇದ್ದೀರಾ ಮಹಾಲಕ್ಷ್ಮಿ ಅವರೇ? ಟೊಮ್ಯಾಟೊ ಚಟ್ನಿ. ಟೊಮ್ಯಾಟೊ ಚಟ್ನಿನಾ?
ಈಗ ಮಹಾಲಕ್ಷ್ಮಿ ಅವರೇ ಟೊಮ್ಯಾಟೊ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನಿಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಅದಕ್ಕೆ ಕಾಯಿ ತುರಿ, ಜೀರಿಗೆ, ಈರುಳ್ಳಿ, ರಸಂ ಪೌಡರು, ಕರಿಬೇವು, ಸಾಸಿವೆ, ಉಪ್ಪು, ಟೊಮೊಟೊ. ಓಕೆ ಓಕೆ ಸರಿ. ಈರುಳ್ಳಿನ 2 ಥರ ಕಟ್ ಮಾಡ್ಕೊಂಡಿದ್ದೀರಾ? 2 ಥರ, ಒಂದು ಮಿಕ್ಸಿಗೆ, ಒಂದು ಫ್ರೈಗೆ. ಓಕೆ, ಶುರು ಮಾಡೋಣಲ್ಲ. ಫಸ್ಟ್ ಏನು? ಒಂದು ಫ್ರೈ ತಂದ್ಕೊಡಿ. ಓಕೆ, ಸ್ಟವ್ ಆನ್ ಮಾಡ್ಕೊಂಬಿಡಿ. ಇದೇನು ಪುಡಿ ಅಂತ ಹೇಳಿದ್ರಿ ಇದು? ರಸಂ ಪೌಡರ್. ರಸಂ ಪೌಡ್ರು ಮನೇಲೆ ಮಾಡಿರೋದು. ಓಕೆ, ರೆಗ್ಯುಲರ್ ಆಗಿ ರಸಂ ಮಾಡ್ಲಿಕ್ಕೆ ಉಪಯೋಗಿಸ್ತೀವಲ್ಲ ಅದೇನಾ? ಹೌದು. ಸಾಂಬಾರ್ ಪುಡಿ ಬೇರೆ ಇರುತ್ತೆ, ರಸಂ ಪೌಡರ್ ಬೇರೆ ಇರುತ್ತೆ. ಇದಕ್ಕೆ ಅಂದ್ರೆ ದಾಲ್ಸ್ ಏನು ಹಾಕಲ್ಲ, ಬರೀ ಕರಿಬೇವು, ಧನಿಯಾ, ಮೆಣಸಿನ್ಕಾಯಿ, ಮೆಂತ್ಯ, ಜೀರಿಗೆ ಇಷ್ಟೇ ಹಾಕೋದು. ಅದಿಷ್ಟೇನಾ? ಓಕೆ. ದಾಲ್ಸ್ ಏನಿದ್ರು ಸಾಂಬಾರ್ ಪೌಡರ್, ಸಾಂಬಾರ್ ಪೌಡ್ರಿಗೆ ಹಾಕುವಂಥದ್ದು. ಓಕೆ. ಇವಾಗ ಏನು ತಗೋತೀರಾ? ಏನು ಹಾಕೋದು ಅದಕ್ಕೆ? ಇವಾಗ ಇದು ಸಾಸಿವೆ ಒಗ್ಗರಣೆ ಹಾಕ್ಬಿಟ್ಟು ಟೊಮೊಟೊ ಈರುಳ್ಳಿ ಹಾಕೋದು. ಇದು ಯಾವ ಕಡೆದು? ಟೊಮೆಟೊ ಚಟ್ನಿಗಳಲ್ಲಿ ತುಂಬಾ ವೆರೈಟೀಸ್ ಇದೆ. ಸುಮ್ಮನೆ ಇದು ಮನೇಲಿ ಒಂದೇನೋ ಒಂದು ಮಾಡಿದ್ರೆ ಚೆನ್ನಾಗಿದೆ ಅಂತ ಟ್ರಯಲ್ ಮಾಡಿ. ಓಕೆ, ಟ್ರೈ ಮಾಡಿದೆ, ಚೆನ್ನಾಗಿತ್ತು, ಇಷ್ಟ ಆಯ್ತು. ಚಪಾತಿಗೆ, ರೊಟ್ಟಿಗೆ, ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಎಲ್ಲದಕ್ಕೂ ಚೆನ್ನಾಗಿತ್ತು. ಓಕೆ ಓಕೆ. ನಾವೇನೋ ಮಾಡಿರ್ತೀವಿ, ಸಣ್ಣ ಚೇಂಜ್, ಅದೇ ಒಂದು ಟೇಸ್ಟ್. ಅದೇ ಬೇರೆ ಬೇರೆ ನೀವ್ ಹೇಳ್ದಂಗೆ ಬೇರೆ ಬೇರೆ ರುಚಿ ಬೇಕು ಅಂದ್ರೆ ಅದ್ರಲ್ಲೇ ಸ್ವಲ್ಪ ವಿಭಿನ್ನವಾಗಿ ವೇರಿಯೇಷನ್ ಮಾಡ್ಕೊಂಡ್ಬಿಡೋದು. ಅಂದ್ರೆ ಆಸಕ್ತಿ ಇರ್ಬೇಕು ಮೇಡಮ್. ಹೌದೌದು, ಮಾಡ್ಬೇಕು, ಅಡಿಗೆ ಚೆನ್ನಾಗಿ ಬರ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೋಬೇಕು. ಆಮೇಲೆ ಇಂಟ್ರೆಸ್ಟ್ ಇಂದ ಮಾಡ್ಬೇಕು. ಹೌದೌದು, ಏನು ಬೇಜಾರ್ ಇಲ್ದಂಗೆ ನಾನ್ ಮಾಡೋ ಅಡಿಗೆ ಇವತ್ತು ಚೆನ್ನಾಗಿ ಬರ್ಬೇಕು ಅಂದ್ರೆ ಖಂಡಿತ ನಾನು ಕೊಟ್ಕೊಳ್ತೀನಿ. ಡೈಲಿ ಬರುತ್ತೆ. ಅದೊಂದು ಹೇಳ್ತಾರಲ್ಲ, ನಾವು ಆಸಕ್ತಿಯಿಂದ ಪ್ರೀತಿಯಿಂದ ಮಾಡಿದಾಗ ನಮ್ಮ ಮನೆಯವ್ರಿಗೆ ನಮ್ಮ ಜನಕ್ಕೆ ನಾವು ಮಾಡ್ಕೊಡ್ತೀವಿ ಅಂತ ಒಂದು ಮನ್ಸಿಗೆ ಬಂದ್ರೆ ಚೆನ್ನಾಗಾಗತ್ತೆ. ಈರುಳ್ಳಿ ಹಾಕ್ಬಿಡ. ಯಾವುದು ಇದಾ? ಸಣ್ಣದು. ಇದು ಈರುಳ್ಳಿ ಹಾಕಿಬಿಟ್ಟು ಚೂರು ಉಪ್ಪು ಹಾಕ್ಬಿಡೋಣ. ಓಕೆ, ಬೇಗ ಬೇಗ ಕುಕ್ ಆಗುತ್ತೆ. ಅಂದ್ರೆ ಕಾನ್ಶಿಯಸ್ ಆಗಿರ್ಬೇಕು ನೆಕ್ಸ್ಟ್ ಟೈಮ್ ಉಪ್ಪು ಹಾಕಿದಾಗ. ಹೌದು, ಅದು ನೆನಪಲ್ಲಿ ಇರ್ಬೇಕು. ಯಾಕಂದ್ರೆ ಮರ್ತು ಬಿಟ್ಟು ಉಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ. ಹೌದೌದು. ಇದು ಫ್ರೈ ಆಗ್ತಾ ಇರಲಿ. ಗೊಜ್ಜು ತರ ಅಂದ್ರೆ ಚೆನ್ನಾಗಿ ಬೇಯ್ಬೇಕು, ನುಣ್ಣಗೆ ಬೇಯ್ಬೇಕು, ನುಣ್ಣಕ್ಕೆ ಆಗ್ಬೇಕು, ಸಾಫ್ಟ್ ಆಗಿ ಆಗ್ಬೇಕು. ಮುಚ್ಚಿದ್ರೆ ವಾಟರ್ ಇರುತ್ತೆ, ಅದು ವೇಪರ್ ಆಗಿ ಒಳಗಡೆ. ಓಕೆ ಓಕೆ, ಬೇಗ ತೆಗೆದ್ಬಿಡಿ, ಬೇಗ ಕುಕ್ ಆಗುತ್ತೆ. ಅಲ್ಲಿ ಪ್ಲೇಟ್ ಇಟ್ಬಿಡಿ, ಸ್ವಲ್ಪ ಬೇಯ್ಲಿ. ಓಕೆ, ಒಂದು ಜಾರ್ ಕೊಡಿ, ಮಿಕ್ಸಿ ಜಾರ. ಹಸಿ ಈರುಳ್ಳಿ, ಓಕೆ, ಒಂಚೂರು ಜೀರಿಗೆ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ. ಓಕೆ, ಇದು ಕಾಯಿ ತುರಿ, ಒಂದು ಸ್ಪೂನ್ ಅಷ್ಟು ಹಾಕದ? ಸ್ಪೂನ್ ಇಲ್ಲ ಹಾಕಿದ್ರು ಚೆನ್ನಾಗಿರುತ್ತೆ. ಕಾಯಿ ತುರಿ ಏನು ತೊಂದರೆ ಇಲ್ಲ ಅಲ್ಲ? ಹಾಕ್ಬಿಡ್ತೀನಿ. ಓಕೆ ಓಕೆ, ಒಂದು 2 ರಿಂದ 3 ಸ್ಪೂನ್ ಅಂತ ಅನ್ಕೋಬಹುದು. ಓಕೆ, ರಸಂ ಪೌಡರ್ ಟೇಸ್ಟ್ಗೆ, ನಿಮ್ಗೆ ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆ, ಸೊ ನಾನು ಇದರ ಇಷ್ಟು ಹಾಕ್ಬಿಡ್ತೀನಿ. ಓಕೆ ಓಕೆ, ಅಷ್ಟೇನಾ? ಇದು ಗ್ರೈಂಡ್. ನೀರು ಹಾಕ್ಬೇಕು. ಒಂಚೂರು ಹಾಕಿ, ಯಾಕಂದ್ರೆ ಈರುಳ್ಳಿಯಲ್ಲಿ ನೀರಿರುತ್ತೆ. ಸಾಕಾ? ಅಲ್ಲಲ್ಲ, ಬೇಕಾದ್ರೆ ನೋಡ್ಕೊಂಡು ಹಾಕೋಣ. ಫಸ್ಟ್ ಗ್ರೈಂಡ್ ಮಾಡ್ಬಿಡಿ. ಓಕೆ ಸರಿ, ಆಮೇಲೆ ಎಷ್ಟು ಬೇಕಾಗುತ್ತೆ. ಓಕೆ, ಚೆನ್ನಾಗಿ ಆಗಿದೆ. ಪೇಸ್ಟ್ ತರ ಮಾಡಿದೀರಾ ಅಲ್ವಾ? ಇದೊಂಚೂರು ಇದಕ್ಕೆ ಹಾಕೊಂಡ್ಬಿಡೋಣ. ಇದು ಎಲ್ಲ ನುಣ್ಣಗಾಗಿದೆ. ಅಂದ್ರೆ ಹುರಿದಿರುವಂತ ಇದಕ್ಕೆ ಯಾವುದು ಟೊಮ್ಯಾಟೋಗೆ ಮತ್ತೆ ಈರುಳ್ಳಿಗೆ ಹಸಿಯಾಗಿ ರುಬ್ಬಿರುವಂತ ಇದು ಈರುಳ್ಳಿ ಮತ್ತೆ ಮಸಾಲೆ ಇದೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ರಾಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಬೇಕು. ಓಕೆ ಓಕೆ, ಹಸಿ ಸ್ಮೆಲ್ ಹೋಗ್ಬೇಕು. ಇಲ್ಲ ಟೊಮೊಟೊ ಗ್ರೈಂಡ್ ಮಾಡ್ಕೊಂಡು ಹಾಕ್ಬೋದು, ಅದರಲ್ಲೇ ವೇರಿಯೇಷನ್. ಕಟ್ ಮಾಡ್ಕೊಂಡು ಹಾಕ್ಬೋದು, ಅದೊಂಥರ ಬಂದ್ಬಿಡುತ್ತೆ. ಎಲ್ಲ ಒಂದೊಂದು ಚೂಚೂರು ಚೇಂಜ್ ಆದಾಗ ರುಚಿನೂ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಚೂರು ನೀರು ಹಾಕಿ ಈ ತರ ಮಾಡಿದಾಗ ಒಂದು ಟೇಸ್ಟ್. ಗ್ರೈಂಡ್ ಮಾಡ್ಕೊಂಡು ಏನಿಲ್ಲ, ಅದೊಂದು ಚೂರೆಲ್ಲ ಕುಕ್ ಆಗುತ್ತೆ, ಈವನ್ ಆಗಿ ಕುಕ್ ಆಗುತ್ತೆ ನೀರು ಹಾಕಿದಾಗ.
ಇದು ಇವಾಗ ಹಸಿ ಸ್ಮೆಲ್ ಹೋಗಿ ಆ ಎಣ್ಣೆ ಎಲ್ಲ ಬಿಟ್ಕೊಂಡು ಬರೋವರೆಗೂ. ಸೊ ಉಪ್ಪು ನಾವು ಅವಾಗಲೇ ಸ್ವಲ್ಪ ಹಾಕಿದ್ವಿ. ಹೌದೌದು, ಇನ್ನೊಂಚೂರು ಹಾಕ್ತೀರಾ? ಇನ್ನೊಂಚೂರು ಹಾಕಬೇಕು. ಸೊ ಅದೆಲ್ಲ ಎಣ್ಣೆ ಅಂದ್ರೆ ಬಿಡ್ಬೇಕಲ್ವಾ, ಅವಾಗ ಆಗಿದೆ ಕರೆಕ್ಟ್ ಆಗಿ, ಹಸಿ ಸ್ಮೆಲ್ ಹೋಗಿದೆ. ಹಸಿ ಸ್ಮೆಲ್ ಸರಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಕೈ ಆಡಿಸ್ತಾನೆ ಕಲಿಸ್ತಾ ಇರಬೇಕು. ಓಕೆ ಸರಿ, ಚೆನ್ನಾಗಿ ಫ್ರೈ ಆಗಿದೆ ಮೇಡಮ್. ಓಕೆ ಓಕೆ, ಇದು ನೋಡಿ ಎಣ್ಣೆ ಬಿಟ್ಕೊಂಡು ಬರೋದೇ ಅಷ್ಟೇ. ಸೊ ಇದೆಲ್ಲ ಒಂದ್ಸತಿ ಮಾಡಿದ್ರೆ ಎಷ್ಟು, ಒಂದೆರಡು ದಿನ ಇಡ್ಬೋದಾ? ಎಷ್ಟು ಇಡ್ಬೋದು, ಚೆನ್ನಾಗಿ ಕುಕ್ ಮಾಡಿರ್ತೀವಲ್ಲ. ಎಣ್ಣೆನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಇಡ್ಬೋದು. ನೋಡಿ ಟೊಮೊಟೊ ಕಾಣದೇ ಇಲ್ಲ. ಹೌದು, ಯಾವ್ದ್ರದ್ದು ಅಂತ ಗೊತ್ತಾಗಲ್ಲ. ಇಟ್ಕೋಬಹುದು, ಒಂದ್ ವಾರ ಇಟ್ಕೋಬಹುದು. ಫ್ರಿಡ್ಜ್ ಇದ್ರೆ ಇರುತ್ತೆ, ನೀರಿದ್ರೆ ಕೆಟ್ಟೋಗ್ಬಿಡುತ್ತೆ. ಕೆಟ್ಟೋಗುತ್ತೆ, ಮಾಯಿಶ್ಚರ್ ಇದ್ರೆ. ಸೊ ಚೆನ್ನಾಗಿ ವೆಲ್ ಫ್ರೈ ಮಾಡ್ಬಿಟ್ರೆ 2-3 ಡೇಸ್ ಏನು ಪ್ರಾಬ್ಲಮ್ ಇಲ್ಲ. ಓಕೆ ಓಕೆ, ಸೊ ಇದಾಗಿದೆ. ಓಕೆ, ಆಫ್ ಮಾಡ್ಬಿಡಿ. ಏನ್ ತಗೊಂಬಂದಿದ್ದೀರಾ ನಂಚ್ಕೊಳಕ್ಕೆ? ರೈಸ್ ಇದೆ. ರೈಸಿಗೆ, ಅನ್ನಕ್ಕೆ ಇದು ಆಫ್ ಮಾಡ್ಬಿಡ್ತೀನಿ. ಓಕೆ ಓಕೆ. ಆಮೇಲೆ ಟೊಮ್ಯಾಟೊ ಚಕ್ಕುಲಿ ಸಹ ಮಾಡಿದೀರಾ ಅಲ್ವಾ? ಅನ್ನ ಚಕ್ಲಿ, ಚಟ್ನಿ ಜೊತೆ, ಟೊಮ್ಯಾಟೊ ಚಟ್ನಿ ಜೊತೆ ಟೊಮ್ಯಾಟೊ ಚಕ್ಕುಲಿನೂ ಇದೆ. ಹೌದೌದು, ಎರಡು ಒಂದೇ. ಟೊಮೊಟೊ ಚಟ್ನಿ, ಚಕ್ಕುಲಿ. ಓಕೆ ಓಕೆ. ಸೊ ಇದು ವಿಭೂತಿ ಕೊಡಿ. ನಾಟ್ ಓನ್ಲಿ ರೈಸ್, ಬೇರೆ ತರನು ತಿನ್ಬೋದು. ದೋಸೆ, ಇಡ್ಲಿ, ದೋಸೆ, ಚಪಾತಿ ಆ ತರನು ಎಲ್ಲ ತಿನ್ಬೋದು. ಓಕೆ ಓಕೆ. ಟೊಮೊಟೊ ಚಟ್ನಿ ಅಂಡ್ ಚಕ್ಕುಲಿ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಳಿ. ಎರಡು ಟೊಮ್ಯಾಟೊ, ಎರಡು ಅಡಿಗೆ, ಎರಡು ತಿಂಡಿ. ಹೌದು. ಓಕೆ, ಚಕ್ಕುಲಿ, ಟೊಮ್ಯಾಟೊ ಚಟ್ನಿನೂ, ಚಟ್ನಿ ಆದ್ರೂ ತಿಂದಿದ್ದೀನಿ, ಚಕ್ಕುಲಿ ತಿಂದಿಲ್ಲ. ಟೊಮ್ಯಾಟೊ ಬೇರೆ ಇರುತ್ತೆ ಮೇಡಮ್. ಚಟ್ನಿ ನೀವು ತಿಂದಿದ್ರು ಬೇರೆ ರೀತಿ, ಬೇರೆ ತರ ಇರುತ್ತೆ. ಚಕ್ಕುಲಿ ಅಂತೂ ಫಸ್ಟ್ ಟೈಮೇ. ಚೆನ್ನಾಗಿದೆ, ಏನದು ಒಳ್ಳೆ ಪರಿಮಳ, ಏನೋ ಒಂದು ಡಿಫ್ರೆಂಟ್ ಆಗಿದೆ. ಟೊಮ್ಯಾಟೊದು ತುಂಬಾ ಚೆನ್ನಾಗಿದೆ, ತುಂಬಾ ಸಿಂಪಲ್ ಆಗೇ ಇದೆ. ಖಂಡಿತ ನಾನು ಕೂಡ ಮಾಡ್ಕೊತೀನಿ, ಖಂಡಿತ ಟ್ರೈ ಮಾಡ್ತೀನಿ. ಮತ್ತೆ ನೀವು ಹಾಗೆ ತಿಂದು ನೋಡಿ, ಆಮೇಲೆ ರೈಸ್ ಜೊತೆಗೆ ತಿಂದು ನೋಡಿ. ಇದನ್ನ ತುಂಬಾ ಸ್ಪೈಸಿ ಆಗಿಲ್ವಾ? ಇಲ್ಲ, ಒಂದೇ ಸ್ಪೈಸ್, ರಸಂ ಪೌಡರ್ ಸ್ಪೈಸ್ ಅಷ್ಟೇನಾ? ಓಕೆ ಓಕೆ. ಬಿಸಿ ಇರುತ್ತೆ. ಸೊ ನಿಮ್ಗೆ ಅವಾಗ ರಿಯಲ್ ಟೇಸ್ಟ್ ಗೊತ್ತಾಗುತ್ತೆ. ಅನ್ನದ ಮೇಲೆ ಬೇರೆ ತರ ಟೇಸ್ಟ್ ಇರುತ್ತೆ. ತುಂಬಾ ಸ್ವಾದಿಷ್ಟವಾಗಿದೆ, ನಿಜ ಹೇಳ್ಬೇಕಂದ್ರೆ. ಏನೋ ಬೇರೆ ರುಚಿ, ನೀವು ಹೇಳ್ದಾಗೆ ನಾನು ತಿಂದಿದ್ರು ಇದೊಂಥರ ಬೇರೆ ತರ ಟೊಮ್ಯಾಟೊ ಚಟ್ನಿ. ಇದು ವೆರೈಟಿ ತುಂಬಾ ಇದೆ. ಮತ್ತೆ ಅನ್ನದ ಜೊತೆ ಹಾಕೊಂಡು ನಿಜವಾಗ್ಲೂ ಈಗ ಏನದು ಬೇರೆ ಬಾತು ಅದು ಇದೆಲ್ಲ ಕಾಮನ್ ಆಗಿ ತಿಂದಿರ್ತೀವಿ, ಇದೊಂದು ಬೇರೆ ರೀತಿಯ ಡಿಫ್ರೆಂಟ್ ಆಗಿದೆ, ನಿಜವಾಗ್ಲೂ ಡಿಫ್ರೆಂಟ್ ಆಗಿದೆ ನೋಡಿ. ಅನ್ನದ ಜೊತೆ ಬೇರೆ ತರ ಟೇಸ್ಟ್ ಕಾಣಿಸುತ್ತೆ. ರೈಸ್ ಚೆನ್ನಾಗಿದೆ. ಟೊಮ್ಯಾಟೊಗಳಲ್ಲಿ ಎಷ್ಟೊಂದು ಚಟ್ನಿ ಮಾಡ್ಬೋದು, ಇದೊಂದು ವೆರೈಟಿ. ಹೌದು, ಇದು ರುಚಿ ತುಂಬಾ ಚೆನ್ನಾಗಿದೆ. ಒಳ್ಳೆ ರುಚಿಯಾದ ಎರಡು ಟೊಮೆಟೊ ವೆರೈಟೀಸನ್ನು ಇವತ್ತು ಅಡುಗೆನ ನಮಗೆ ಮಾಡಿ ತೋರಿಸಿದ್ದೀರಾ. ನಮ್ಮ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ. ಥ್ಯಾಂಕ್ ಯು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯ ಟೊಮ್ಯಾಟೊ ಚಟ್ನಿ ಮತ್ತು ಟೊಮ್ಯಾಟೊ ಚಕ್ಕುಲಿಯನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.